ಇನ್ನೊಂದು ಕಡೆಗೆ ಇರಾನ್ನ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಟಾಪ್ ಕಮಾಂಡರ್ಗಳನ್ನ ಮುಗಿಸ್ತಾ ಇದ್ದಾರೆ. ಅಪ್ಡೇಟ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಇರಾನ್ ಹಾಕಿರುವಂತಹ ಷರತ್ತು ಈ ಹಾರ್ಮೋಸ್ ಜಲಸಂಧಿಗೆ ಸಂಬಂಧಪಟ್ಟಂತೆ ನೋಡೋಣ. ಅಮೆರಿಕ ಇಸ್ರೇಲ್ ದಾಳಿಯಿಂದ ಇರಾನ್ನಲ್ಲಿ ವಿಪರೀತ ಲಾಸ್ ಆಗಿದೆ. ಯುದ್ಧದ ನಷ್ಟವನ್ನ ಭರಿಸಿದ್ರಷ್ಟೇ ನಾವು ವಿರಾಮದ ಕಂಡೀಷನ್ಗೆ ಒಪ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಇದನ್ನ ಅಮೆರಿಕ ಮತ್ತು ಇಸ್ರೇಲ್ ಯಾಕೆ ಭರಿಸುತ್ತೆ? ಅವ್ರ ಇಂಟೆನ್ಷನ್ ಇದ್ದಿದ್ದೆ ನಾಶ ಆಗಬೇಕು ಅಂತ. ಅಂಥದ್ರಲ್ಲಿ ಒಪ್ಪುವಂತಹ ಮಾತಾ ಇದು. ಒಪ್ಪಬಾರ್ದು ಅಂತಾನೆ ಇವರು ಕೂಡ ಷರತ್ತನ್ನು ಮುಂದಿಡ್ತಾ ಇದ್ದಾರೆ. ಇದನ್ನು ಯಾವ ರಾಷ್ಟ್ರನೂ ಒಪ್ಕೊಳ್ಳಲ್ಲ. ಅಕಸ್ಮಾತ್ ಲಾಸನ್ನು ಬೇರ್ ಮಾಡಿಬಿಟ್ರೆ ಇವ್ರಿಗೆ ತಾನೇ ಮಹಾ ಅಪಮಾನ. ಹಾನಿ ಮಾಡ್ತೀವಿ, ನಾಶ ಮಾಡ್ತೀವಿ ಅಂತ ಹೆದರಿಸ್ತಿದ್ದವ್ರ ಕೈನಲ್ಲಿ ದುಡ್ಡು ವಸೂಲಿ ಮಾಡೋದು ಅಂದರೆ ಅದು ಸುಲಭದ ಕತೆನಾ? ಹೀಗಾಗಿ ಅದು ಆಗಿ ಹೋಗೋದಲ್ಲ. ಸೊ ಯುದ್ಧ ನಿಲ್ಸೋಕೆ ಇವ್ರಿಗೂ ಕೂಡ ಮನಸ್ಸಿಲ್ಲ. ಆಮೇಲೆ ಇವರು ಸರ್ಪ್ರೈಸ್ ಆಗಿ ಒಂದೊಂದೇ ಮಿಸೈಲ್ಗಳನ್ನು ಆಚೆ ತೆಗೆದು ಹೊಡಿತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಅಮೆರಿಕ ಎಕ್ಸಿಟ್ ಡೋರ್ಗಳನ್ನು ಹುಡುಕ್ತಾ ಇದ್ರು. ಇರಾನ್ ಎಕ್ಸಿಟ್ ಡೋರ್ ಬೇಡ, ಏನಿದ್ರು ಯುದ್ಧ ಮಾಡಿ ಅನ್ನೋ ದಾಟಿನಲ್ಲೇ ಮಾತುಗಳನ್ನು ಆಡ್ತಾ ಇದೆ. ಒಪ್ಪಂದಕ್ಕೆ ಬರಬೇಕು ಅಂದ್ರು, ಮಾತುಕತೆ ಟೇಬಲ್ಗೆ ಬರಬೇಕಂದ್ರೂ ಇದನ್ನು ನೀವು ಮಾಡಿಕೊಡಿ ಅಂತ ಅಂತಿದ್ದಾರೆ. ಒಪ್ಪೋದಕ್ಕಾಗದೇ ಇರುವಂತಹ ಕಂಡೀಷನು ಏನಾಗ್ಬೋದು? ನೋಡಿ, ಇರಾನ್ ಕೂಡ ಯುದ್ಧವನ್ನು ಮುಗಿಸ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇಲ್ಲ ಅಂತಲ್ಲ. ಇರಾನ್ಗೂ ಕೂಡ ಈಗ ಸದ್ಯಕ್ಕೆ ಯುದ್ಧ ಬೇಕಾಗಿಲ್ಲ. ಇರಾನ್ ಕೂಡ ಈ ಯುದ್ಧದಿಂದ ಹೊರಬರಬೇಕಾಗಿದೆ. ಆದರೆ ಅಮೆರಿಕ ವಿಧಿಸ್ತಾ ಇರುವಂತಹ ಷರತ್ತುಗಳು ಇರಾನ್ನ ಧರ್ಮ ಸಂಕಟಕ್ಕೆ ಸಿಲುಕಿಸಿರುವಂಥದ್ದು. ನೋಡಿ, ಯಾವುದೇ ದೇಶಕ್ಕಾಗಲಿ ಯಾವುದೇ ವ್ಯಕ್ತಿಗಾಗಲಿ ಒಂದು ಆತ್ಮಾಭಿಮಾನ, ಸ್ವಾಭಿಮಾನ ಅನ್ನುವಂಥದ್ದು ಬಹಳಷ್ಟು ಮುಖ್ಯ. ನೋಡಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಿಟ್ಟಿರುವಂತಹ ಷರತ್ತುಗಳೇನಿದಾವೆ, ಒಂದು ದೇಶದ ಸ್ವಾಭಿಮಾನ ಅಥವಾ ಆತ್ಮಾಭಿಮಾನವನ್ನ ಅಮೆರಿಕದ ಕಾಲಡಿ ಇಡುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಬೇಷರತ್ತು ಸಂಪೂರ್ಣವಾಗಿ ಶರಣಾಗತಿಯಾಗಿ ಕ್ಷಮೆಯಾಚನೆ ಮಾಡಬೇಕು ಅಂದ್ರೆ ಯಾವ ದೇಶ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಷರತ್ತನ್ನು ವಿಧಿಸಿರುವಂಥದ್ದು ನಂಬರ್ 1. ನಂಬರ್ 2, ಹಾರ್ಮೋಸ್ ಜಲಸಂಧಿ ಅನ್ನುವಂಥದ್ದು ಇರಾನ್ಗೆ ಅತಿ ದೊಡ್ಡ ಜೀವಾಳ ಆಗಿರುವಂಥದ್ದು. ಈ ಹಾರ್ಮೋಸ್ ಜಲಸಂಧಿಯ ಮುಂದಿನ ಹಂತದ ಪ್ರಕ್ರಿಯೆಗಳಲ್ಲಿ ಅಥವಾ ಈ ಒಂದು ವಿಷಯ ಏನಿದೆ ಇದರಲ್ಲಿ ಅಮೆರಿಕವೂ ಕೂಡ ಪಾಲು ಕೇಳ್ತಾ ಇರುವಂಥದ್ದು. ಅಂದ್ರೆ ಈ ಜಲಸಂಧಿಯನ್ನು ನಿಯಂತ್ರಣ ಮಾಡೋ ವಿಚಾರದಲ್ಲಿ ನಾವು ಕೂಡ ಭಾಗವಹಿಸ್ತೀವಿ ಅನ್ನುವಂಥದ್ದು. ಸೊ ಅಲ್ಲಿಗೆ ಇರಾನ್ನ ಅರ್ಧ ನಿಯಂತ್ರಣವನ್ನ ಅಮೆರಿಕ ಕಸ್ತುಕೊಳ್ಳುವಂತ ಪ್ರಯತ್ನ ಒಂದಾದ್ರೆ ಅವರನ್ನ ಮಂಡಿ ಊರಿಸಿ ಕೂರಿಸುವಂತ ಪ್ರಯತ್ನದ ಭಾಗವೂ ಕೂಡ ಆ ಷರತ್ತುಗಳಾಗಿರುವಂಥದ್ದು. ಸೊ ಈ ರೀತಿಯಾದಂತಹ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಹುದಾದಂತಹ ಷರತ್ತುಗಳಿಗೆ ನಾವು ಒಪ್ಪಲ್ಲ ಅನ್ನುವಂಥದ್ದನ್ನ ಇರಾನ್ ಸ್ಪಷ್ಟವಾಗಿ ಹೇಳಿದೆ. 1. ನಂಬರ್ 2, ಯುದ್ಧವನ್ನ ಮಾಡ್ತಾ ಮಾತುಕತೆಯನ್ನ ಮಾಡೋದಾದ್ರೆ ನಾವು ಯಾವತ್ತಿಗೂ ಕೂಡ ಸಿದ್ಧ ಇಲ್ಲ ಅನ್ನುವಂಥದ್ದು. ಕದನ ವಿರಾಮವನ್ನ ಘೋಷಣೆ ಮಾಡಬೇಕು, ಸಂಪೂರ್ಣವಾದಂತಹ ದಾಳಿಗಳು ನಿಲ್ಲಬೇಕು, ಅದಾದ ಬಳಿಕ ಮಾತ್ರ ನಾವು ಮಾತುಕತೆಗೆ ಸಿದ್ಧ ಅನ್ನುವಂಥ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಆದ್ರೆ ಅಮೆರಿಕ ದಾಳಿಯನ್ನು ನಿಂದ್ರಿಸಿ ಮಾತುಕತೆಯನ್ನು ಮಾಡಲಿಕ್ಕೆ ಮುಂದಾದ್ರೂ ಕೂಡ ಇಸ್ರೇಲ್ ಇಲ್ಲಿ ಒಪ್ತಾ ಇಲ್ಲ. ಅಮೆರಿಕ ಸುಮ್ಮನಾಗ್ತಾ ಇದ್ದಂತೆ ಇಸ್ರೇಲ್ ದೊಡ್ಡ ಪ್ರಮಾಣದ ದಾಳಿಗಳನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಸೊ ಈ ಗೋಜಲಿ ಏನಿದೆ ಇದು ಈ ಯುದ್ಧವನ್ನ ಮುಗಿಸ್ಲಿಕ್ಕೆ ಬಿಡ್ತಾ ಇಲ್ಲ. ಹೀಗಾಗಿ ದಾಳಿ ಪ್ರತಿ ದಾಳಿಗಳು ನಡೀತಾ ಇದಾವೆ. ಒಂದು ಹಂತದಲ್ಲಿ ಅಮೆರಿಕ ಇಸ್ರೇಲ್ ಅನ್ನ ಕಂಟ್ರೋಲ್ ಮಾಡಿ ಮಾತುಕತೆ ಟೇಬಲ್ಗೆ ಬಂದ್ರೆ ಬಹುಶಃ ಈ ಯುದ್ಧ ಅಂತ್ಯ ಆಗುವಂತ ಸಾಧ್ಯತೆಗಳಿದಾವೆ.